ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆಯಿತು ವೀಡಿಯೋನೇ ಹಾಕಿಲ್ಲ. ಯಾಕೋ ವೀಡಿಯೋ ಮಾಡೋಕ್ಕೂ ಕೂಡ ಮನಸ್ಸೇ ಇಲ್ಲ ನನಗೆ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಮಕ್ಕಳಿಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿ 2 ದಿನದ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೇ ದಿನದಲ್ಲ, 2 ದಿನದ್ದು ಬ್ಲಾಗ್ ಇದು. ನಾನು ಇವಾಗ ಊರಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿಂದ ನಮ್ಮ ದೊಡ್ಡಮ್ಮ ಅವರು ತರಕಾರಿ ತುಂಬ, ನಮ್ಮ ಅಣ್ಣ ಇಲ್ಲಿಗೆ ಹೋಗ್ತಾರೆ. ಗನೋಸ್ ಅಂತ ಮೈಸೂರಲ್ಲಿದೆ ತರಕಾರಿ. ಪ್ರತಿಯೊಂದು ತರಕಾರಿನೂ ಯಾವ ಸೀಸನಲ್ಲಿ ಅಂತಲ್ಲ, ಯಾವಾಗಲೂ ಕೂಡ ತರಕಾರಿಯಲ್ಲಿ ಏನೇ ಬೇಕು ಅಂದರೂ ಕೂಡ ಪ್ರತಿಯೊಂದು ಕೂಡ ಸಿಗುತ್ತೆ. ಏನು ಇಲ್ಲ ಅನ್ನೋ ಹಾಗೆ ಇಲ್ಲ, ಪ್ರತಿಯೊಂದು ಕೂಡ ಇರುತ್ತೆ. ನಮ್ಮ ಅಣ್ಣ ಹಬ್ಬಕ್ಕೆ ಅಂದ್ಬಿಟ್ಟು ಪ್ರತಿಯೊಂದು ತರಕಾರಿ ಎಲ್ಲನೂ ಕೂಡ ತಂದಿದ್ದರು. ಆದರೆ ನಾನ್ ವೆಜ್ ಅಲ್ವಾ, ಆಯುಧ ಪೂಜೆಗೆ ಮಾಡೋದು, ಅದಕ್ಕೋಸ್ಕರ ತರಕಾರಿ ಎಲ್ಲ ಹಾಗೆ ಇತ್ತು. ಅದಕ್ಕೆ ಅಮ್ಮ ಮತ್ತು ಅಕ್ಕ, ನಾನು 3 ಜನನೂ ಸ್ವಲ್ಪ ಸ್ವಲ್ಪ ತರಕಾರಿ ತಗೊಂಡು ಬಂದೆ. ನಮ್ಮ ಹಸ್ಬೆಂಡ್ ಅಂತೂ ಬಂದಿರಲಿಲ್ಲ ಹಬ್ಬಕ್ಕೆ. ಅವರು ಸುಮಾರು ಹಬ್ಬ 2 ಡೇಸ್ ಅಂತಲೇ ಅವರು ಊರಿಗೆ ಬಂದಿದ್ದರು. ಯಾಕೆಂದರೆ ಲಗೇಜ್ ಆಟೋ, ಕಬ್ಬನ್ ಗಾಡಿ ಎಲ್ಲ ಇದೆ ಅಲ್ವಾ, ಅದೆಲ್ಲ ತೊಳೆದು ಅದಕ್ಕೆ ಪೂಜೆ ಎಲ್ಲ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವರು ಬಂದುಬಿಟ್ರು. ನಾನು ಅಮ್ಮನ ಜೊತೆ ಹೋಗಿದ್ದೆ ದೊಡ್ಡಮ್ಮವ್ರ ಊರ ಹಬ್ಬಕ್ಕೆ. ನಾನು ಅಮ್ಮನ ಜೊತೆ ಹೋಗಿದ್ದೆ, ನಾನು ಮತ್ತು ನನ್ನ ಮಕ್ಕಳು. ಹಬ್ಬ ಆದ ಬೆಳಗ್ಗೆ 9 ಗಂಟೆ ಬಸ್ಗೆ. ಇವಾಗ ನಾನು ಬಾಳೆಕಾಯಿ ಮತ್ತು ಕಡಲೆಕಾಳು ಎರಡನ್ನೂ ಹಾಕ್ಬಿಟ್ಟು ಇಡ್ಲಿಗೆ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಬಾಳೆಕಾಯಿ ಕೂದ್ರೆ ಕೈಯೆಲ್ಲ ಒಂಥರ ಕಪ್ಪಗಾಗೋಯ್ತದೆ ಮತ್ತು ಅಂಟು ಹೊಡೆಯುತ್ತೆ. ಅದಕ್ಕೆ ನಾನು ಸ್ವಲ್ಪ ಹರಳೆಣ್ಣೆ ಇರುತ್ತೆ ಅಲ್ವಾ, ಅದನ್ನು ಕೈಗೆ ಸವರ್ಕೊಂಡು ಕಟ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಕೈಗೆ ಹರಳೆಣ್ಣೆ ಸವರ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ಹೇಳ್ತೀನಿ, ಬನ್ನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನಾನು ಇವಾಗ ತೆಂಗಿನಕಾಯಿನ ಕಟ್ ಮಾಡಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಮಾಡಿ. ಮತ್ತು ಚಕ್ಕೆ ಲವಂಗ 2 ಕೂಡ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದೇ ಒಂದು ಸಣ್ಣ ಸ್ಮಾಲ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅದಕ್ಕೆ ನಾನು ಮಟನ್ ಸಾಂಬಾರು ಪೌಡರ್ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಇರುತ್ತೆ ಅಲ್ವ, ಮಟನ್ ಸಾಂಬಾರು ಪೌಡ್ರು, ಅದು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಲ್ಲ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ನಾನು ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆಕಾಳೆಲ್ಲ ನೆನೆಯೋಕ್ಕೆ ಅಂತ ಇಟ್ಟಿದ್ದೆ. ಇವಾಗ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆ ಬಾಳೆಕಾಯಿನೂ ಕೂಡ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಕಾಯಿ ಎಲ್ಲ ಇದು ಈರುಳ್ಳಿ, ಇದು ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಆದಮೇಲೆ ನಾನು ಇವಾಗ ಕಡಲೆಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಬಿಟ್ಟಿತ್ತಲ್ವ, ಅದಕ್ಕೆ ಅದು ಸ್ವಲ್ಪ ಕಪ್ಪಗಾಗೋಗೈತೆ. ಮತ್ತು ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇಡ್ಲಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹಬ್ಬಗಳು ಬಂದಾಗ ಇದ್ರ ಜೊತೆಗೆ ಬೋಟಿ ಅಂತ ಇರುತ್ತೆ ಅಲ್ವಾ, ಬೋಟಿ, ಅದನ್ನು ಕೂಡ ಹಾಕ್ಕೊಂಡು ಮಾಡ್ತಾರೆ ಹಬ್ಬಗಳು ಬಂದಾಗ. ಆದರೆ ಇವಾಗ ಹಬ್ಬ ಏನೂ ಇಲ್ಲ ಅಲ್ವಾ, ಸುಮ್ಮನೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಲ್ವಾ, ಅವ್ರಿಗೆ ಮಾಡಿಕೊಡ್ತಾ ಇರೋದು. ನಮ್ಮ ಮನೇಲಿ ನಮ್ಮ ಹಸ್ಬೆಂಡು, ಮಕ್ಕಳು ಯಾರು ಕೂಡ ಬಾಳೆಕಾಯಿ ತಿನ್ನೋಕ್ಕೆ ಇಷ್ಟನೇ ಪಡಲ್ಲ. ಆದರೆ ನಾನು ತುಂಬ ಚೆನ್ನಾಗಿ ತಿಂತೀನಿ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗ ಕಡಲೆಕಾಳು ಮತ್ತು ಇದಿರುತ್ತೆ ಅಲ್ವ, ಬಾಳೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಬಿಟ್ಟು ನಿಮಗೆ ಎಷ್ಟು ನೀರು ಬೇಕು, ಅಂದರೆ ಜಾಸ್ತಿ ಏನೋ ಹಾಕೋಕ್ಕೆ ಹೋಗಬಾರ್ದು ನೀರನ್ನ. ಯಾಕೆ ಅಂದರೆ ಇದು ಗಟ್ಟಿ ಬರಬೇಕಲ್ವ, ಗೊಜ್ಜು ಟೈಪಲ್ಲಿ ಗ್ರೇವಿ ಥರ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 3-4 ವಿಸಿಲ್ ಹೊಡೆಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಈ ಕಡೆ ನಾನು ಇಡ್ಲಿಗೆ ಅಂದ್ಬಿಟ್ಟು ಇವಾಗ ಇಡ್ತಾ ಇದ್ದೀನಿ. ನನಗಂತೂ ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಈ ದೋಸೆ ಎಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಆದರೆ ನಮ್ಮ ಮನೇಲಿ ನನ್ನ ಮಕ್ಕಳಿಗೆ
ದೋಸೆ ಅಂದರೆ ಇಷ್ಟ, ಮತ್ತು ಹಸ್ಬೆಂಡ್ಗೂ ಕೂಡ ದೋಸೆ ಅಂದ್ರೇ ಇಷ್ಟ. ಅದೇನೋ ಅಪ್ಪ ನನಗೆ ಇಡ್ಲಿ ಅಂದ್ರೇ ನನಗೆ ತುಂಬ ಇಷ್ಟ, ದೋಸೆ ಅಷ್ಟು ಇಷ್ಟಪಟ್ಟು ನನಗೆ ತಿನ್ನಲ್ಲ ನಾನು. ಆದರೆ ನಾನು 2 ದಿನಕ್ಕಾಗೋಷ್ಟು ನಾನು ಇದು ದೋಸೆ ಹಿಟ್ಟನ್ನ ರುಬ್ಬಿ ಇಟ್ಕೊಳ್ತೀನಿ. ಫಸ್ಟ್ ಡೇಸ್ ನಾನು ಇಡ್ಲಿ ಮಾಡ್ಕೊಳ್ತೀನಿ, ಯಾವಾಗ ಮಾಡಿದ್ರು ಅಷ್ಟೇ ಫಸ್ಟ್ ಡೇಸ್ ನಾನು ಇಡ್ಲಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಡೇ ನಾನು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಎಲ್ಲನೂ ಕೂಡ ಹಾಕಿಬಿಟ್ಟು ನಾನು ಈರುಳ್ಳಿ ದೋಸೆ ಥರ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಪ್ಲೇನ್ ದೋಸೆನೇ ನಾನು ಮಾಡ್ಕೊಳ್ತೀನಿ. ನೋಡಿ, ಚಳಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಉಬ್ಬಿದೆ. ನಾನು ಯಾವುದೇ ರೀತಿ ಸೋಡಾ ಏನು ಯೂಸ್ ಮಾಡಲ್ಲ ನಾನು ದೋಸೆ ಹಿಟ್ಟಿಗೆ. ನಾನು ಏನೇ ಇದ್ದರೂ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ರೇಷನ್ ಅಕ್ಕಿ ಇರುತ್ತೆ ಅಲ್ವಾ, ಅದು ಅಷ್ಟೇ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಅನ್ನ ಇದ್ದರೆ ಅದನ್ನು ಕೂಡ ರುಬ್ಬೇಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ತೀನಿ ಅಷ್ಟೇ. ಜಾಸ್ತಿ ನಾನು ಏನು ಯೂಸ್ ಮಾಡಲ್ಲ. ಇವಾಗ ಇದಿರುತ್ತೆ ಅಲ್ವ ಸಂಪಣ ಎಲ್ಲನೂ ಕೂಡ, ದೋಸೆ ಹಿಟ್ಟೆಲ್ಲನೂ ಕೂಡ ಇವಾಗ ಬೇಯೋಕ್ಕೆ ಅಂದ್ಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕಿ ಇಡ್ತಾ ಇದ್ದೀನಿ. ನಮ್ಮ ಅಮ್ಮವ್ರ ಮನೇಲಿ ಜಾಸ್ತಿ ಪ್ಲೇಟ್ ಇಡ್ಲಿಗಳನ್ನೇ ಮಾಡ್ತಾರೆ, ತಟ್ಟೆ ಇಡ್ಲಿ ಅಂತಾರೆ ಅಲ್ವಾ, ಅದನ್ನೇ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಈ ಥರ ಪಾತ್ರೆ ಇಡ್ಲಿ ಇರೋದ್ರಿಂದ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತೀನಿ. ನಮಗೆ ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗೋದಾದರೆ 2 ಸಲ ಬೇಯಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ನಮ್ಗೆ 1 ಸಲ ಬೇಯಿಸ್ಕೊಂಡ್ರೆ ಅದು ಮನೇಲಿ 4 ಜನಕ್ಕೂ ಕೂಡ ಸಾಕಾಗುತ್ತೆ. ಫಸ್ಟ್ ಥರ ಯಾರೂ ಕೂಡ ಈಗ ಊಟನೇ ಮಾಡೋಕ್ಕಾಗಲ್ಲ, ನನಗೆ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾರಿಗೂ ಕೂಡ ಫಸ್ಟು ಊಟ ಮಾಡೋ ಥರ ಊಟ ಮಾಡೋಕ್ಕೆ ಆಗಲ್ಲ ಅಷ್ಟು. ಇವಾಗ ನಾನು ಕೂಡ ಬೇಯೋಕ್ಕೆ ಅಂತ ಇಟ್ಕೊಂಡೆ. ಈ ಕಡೆ ಗೊಜ್ಜು ಕೂಡ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಗೊಜ್ಜು ಮಾತ್ರ ಸಖತ್ತಾಗಿ ಬಂದಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಈ ಥರ ಮಸಾಲೆ ಎಲ್ಲ ರುಬ್ಕೊಂಡು ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಿದ್ರೂ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ತುಂಬ ದಿನ ಆಗಿತ್ತು ಮಾಡಿ, ಇವತ್ತೇ ಮಾಡಿರೋದು. ತುಂಬ ದಿನ ಆದಮೇಲೆ ತುಂಬ ಚೆನ್ನಾಗಿ ಇಡ್ಲಿನೂ ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು, ಮತ್ತು ಗೊಜ್ಜು ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಕೂಡ ಇದೆಲ್ಲ ಟಿಫನ್ ಎಲ್ಲ ಮಾಡಿಕೊಂಡು, ನಾವೇನು ಟಿಫನ್ ಏನು ಮಾಡಲ್ಲ, ನಾನು ತಿನ್ನಲ್ಲ ದೇವಸ್ಥಾನದಲ್ಲಿ ಇದು ಮಾಡೋ ತನಕ. ಆದರೆ ಮಕ್ಕಳಿಗೆ ತಿನ್ನಿಸ್ಕೊಂಡೇ ಕರ್ಕೊಂಡು ಹೋಗ್ತೀನಿ. ಇಬ್ಬರೂ ಕೂಡ ಒಂದೇ ತಟ್ಟೆಗೆ ಹಾಕ್ಕೊಟ್ಬಿಟ್ಟು ಕೊಟ್ಟೆ. ಅವರು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ಅವರು ಕೂಡ ಸ್ಕೂಲ್ಗೆ ಅಂತ ಹೋದರು. ನಾನು ಇವಾಗ ಆಗ್ತಾ ಇರೋದು ಇನ್ನೊಂದು ಬೇರೆ ದಿನದ್ದು, ನಾನು 2 ದಿನದ ವ್ಲಾಗ್ದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ. ನಾನು ಫಸ್ಟು ದೇವಸ್ಥಾನದ ಟೆಂಪಲ್ದು ವಿಡಿಯೋ ಹಾಕಿದ್ದೆ ನಿಮಗೆ, ದೇವಸ್ಥಾನಕ್ಕೆ ಹೋಗಿರೋವಂಥದ್ದು. ಯಾವಾಗ ಅಂದರೆ ಯಾವುದೋ ಹಬ್ಬ ಇತ್ತು, ಅವಾಗ ಹೋಗಿದ್ದೆ, ಮಹಾಲಯ ಅಮಾವಾಸ್ಯೆಗೆ ಏನೋ. ಅವತ್ತೊಂದು ದಿನ ನಾನು ಇನ್ನೊಂದು ದರ್ಗಾ ಅಂತ ಇದೆ, ಶಿಂಶುದ್ ಮರಮ್ ದೇವಸ್ಥಾನದಿಂದ ಸ್ವಲ್ಪ ದೂರ ಎಡಗಡೆಗೆ ಗಗನ ಚುಕ್ಕಿ ಇರುತ್ತೆ ಅಲ್ವಾ, ಆ ಥರನೇ ಇದು ಭರಚುಕ್ಕಿ ಅಂತ ಹೇಳ್ತಾರೆ. ಭರಚುಕ್ಕಿ ಹತ್ರ ಒಂದು ದರ್ಗಾ ಅಂತ ಇದೆ, ಅಲ್ಲಿಗೆ ಅಂತ ಹೋಗಿದ್ದು. ಅದನ್ನು ಕೂಡ ಇವಾಗ ನಾನು ಇದೇ ವ್ಲಾಗ್ ಒಳಗಡೆ ನಾನು ಸೇರಿಸಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು ದರ್ಗಕ್ಕೆ ಬಂದು. ನಾವು ಅವಾಗ ಬರ್ತಾಯಿದ್ದೋ. ಇವಾಗಂತೂ ಇದೇ ಟೈಮೇ ಸಿಗದೆ ನಾವು ಬಂದೇ ಇರಲಿಲ್ಲ. ಸುಮಾರು ದಿನ ಆಗಿತ್ತು ಬಂದು. ಅದಕ್ಕೆ ಹಸ್ಬೆಂಡ್ಗೆ ಇವತ್ತು ಸ್ವಲ್ಪ ಫ್ರೀ ಇತ್ತಲ್ವ, ಅದಕ್ಕೋಸ್ಕರ ಫಸ್ಟು ಶಿಂಶುದ್ ಮರಮ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಇಲ್ಲಿಗೆ ಬಂದು. ಇದು ಏನು ಅಂತ ಹೇಳಿದ್ರೆ, ಇದು ಒಂದು ಸ್ಟೋರಿನೇ ಇದೆ. ನನಗೆ ಗೊತ್ತಿರೋಷ್ಟು ನಾನು ಸ್ಟೋರಿನ ಹೇಳ್ತೀನಿ. ಇಲ್ಲಿ ಮಾರ್ಬನ್ ಗೈಬ್ ಅಂತ ರಾಜ ಒಬ್ಬ ಇದ್ದ, ಅವನದು ಇಲ್ಲಿ ಜೀವಂತ ಸಮಾಧಿ ಇದೆ. ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ಸ್ಟೋರಿ ಹೇಳ್ತೀನಿ. ನೀವು ಗಗನ ಚುಕ್ಕಿಗೆ ಬಂದರೆ ಮತ್ತು ಶಿಂಶುದ್ ಮಾರಮ್ಮ ದೇವಸ್ಥಾನಕ್ಕೆ ಅಂತ ಬಂದರೆ ಇಲ್ಲಿಗೆ ಒಂದು ಸಲ ಬನ್ನಿ. ಇಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಕೂಡ ನೆರವೇರುತ್ತಂತೆ. ಇಲ್ಲಿ ಇದು ನಾವು ಇಲ್ಲಿಗೆ ಬರಬೇಕು ಅಂದರೆ ಅಲ್ಲೇ ಸುತ್ತಮುತ್ತ ಇರ್ತಾರೆ, ಅಲ್ಲಿ ನಮಗೆ ಬೇಕಾದಂಥ ಐಟಮ್ ಎಲ್ಲ ಸಿಗುತ್ತೆ. ನಾವು ಅದ್ರ ಒಳಗಡೆ ಹೋಗಬೇಕು ಅಂದರೆ ಯಾವುದಾದ್ರೂ ಒಂದು ಸಿಹಿನ ತಗೊಂಡೋಗ್ಬೇಕು. ಅಲ್ಲೇ ಖರ್ಜೂರ, ಬೂಂದಿ ಮತ್ತು ಪೇಪರ್ಮೆಂಟ್ ಎಲ್ಲ ಇರುತ್ತೆ, ಮತ್ತು ಹೂವುಗಳು ಕೂಡ ಇರುತ್ತೆ. ಹೂವು ಮತ್ತು ಪೇಪರ್ಮೆಂಟು, ಖರ್ಜೂರ, ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಥರ ಸಿಹಿನ ನೀವು ತಗೊಂಡು ಒಳಗಡೆ ಹೋಗಬೇಕಾಗುತ್ತೆ. ಇವಾಗ ನಾವು ಕೂಡ ತಗೊಂಡು ಈಗ ಒಳಗಡೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.
ಇದ್ರದ್ದು ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ. ನನಗಂತೂ ಅಷ್ಟು ಸ್ಟೋರಿ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಇದು ಮಾರ್ಬನ್ ಗೈಬ್ ಅಂತ, ಇಲ್ಲಿ ಜೀವಂತ ಸಮಾಧಿ ಇದೆ. ಅಲ್ಲಿ ನಾವು ಏನೇ ಕೇಳಿಕೊಂಡ್ರು ಕೂಡ ಅದು ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ನಾನು ಫಸ್ಟೇ ಇದ್ರ ವಿಡಿಯೋ ಫುಲ್ಲು ಡೀಟೇಲ್ಸ್ ನಾನು ಫಸ್ಟೇ ಅಪ್ಲೋಡ್ ಮಾಡಿದೆ. ಆದರೆ ಫಸ್ಟು ಅಪ್ಲೋಡ್ ಮಾಡಿರೋದು ಡಿಲೀಟ್ ಆಗಿತ್ತು. ಇವಾಗ ನಾವು ಮತ್ತೆ ಬಂದಿದ್ದೋ ಅಲ್ವಾ, ಅದಕ್ಕೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನನಗೆ ಸ್ಟೋರಿನೂ ಕೂಡ ಅಷ್ಟು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಅದೇ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಮಾರ್ಬನ್ ಗೈಬ್ ಅಂತ ಒಬ್ಬ ರಾಜ ಇದ್ದಂತೆ. ಅವ್ರಿಗೂ ಮತ್ತು ಅವ್ರ ಹೆಂಡತಿ ಕಡೆ ಟಿಪ್ಪು ಸುಲ್ತಾನ್ ಅವ್ರ ಕಡೆಗೂ ಕೂಡ ಇಬ್ರಿಗೂ ಕೂಡ ಇದು ಜಗಳ ಆಗಿತ್ತಂತೆ. ಅದಕ್ಕೋಸ್ಕರ ಇವರು ಮಾರ್ಬನ್ ಗೈಬ್ ಇದ್ರಲ್ಲ, ಅವರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾರ್ಬನ್ ಗೈಬ್ ಅವನ ಸೈನಿಕ ಇಬ್ಬರು ಕೂಡ ಕುದುರೆಯಿಂದ ಗಗನಚುಕ್ಕಿಯಿಂದ ದರ್ಗದಿಂದ ಗಗನಚುಕ್ಕಿಗೆ ನೆಗಿತಾ ಇತ್ತಂತೆ ಕುದುರೆ ಮೇಲೆ ಕೂತ್ಕೊಂಡು. ಈ ಥರ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಕುದುರೆ ಈ ಥರ ಆಡ್ತಾ ಇದ್ದರೆ ನಾವು ಸಿಗಾಕೊಂಡ್ಬಿಡ್ತೀವಿ, ಅವರು ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಅಂದ್ಕೊಂಡು ಸೈನಿಕನ್ನ ಕೇಳಿದ್ನಂತೆ. ಅದಕ್ಕೆ ಸೈನಿಕ ಹೇಳಿದ್ನಂತೆ, ಈ ಥರ ಆದರೆ ಸಿಗಾಕೊಂಡ್ಬಿಡ್ತೀವಿ, ನಾವು ಕುದುರೆಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾವು ಇದು ಮಾಡೋಣ ಅಂತ ಅಂದ್ರಂತೆ. ಆವಾಗ ಕುದುರೆಗೆ ಬಟ್ಟೆ ಕಟ್ಬಿಟ್ಟು ನೆಗೆದ್ರಂತೆ. ಅದು ನೆಗೆದ ತಕ್ಷಣ ಅವರು ಗಗನಚುಕ್ಕಿ ಒಳಗಡೆ ನೀರೊಳಗಡೆ ಕುದುರೆ ಮತ್ತು ಅವನು ಇಬ್ಬರು ಕೂಡ ಬಿದ್ದೋದ್ರಂತೆ. ಆಮೇಲೆ ಅವನು ಸೈನಿಕ ಇದ್ನಲ್ಲ, ಅವನು ಏನು ಮಾಡಿದ್ನಂತೆ, ಇವರಂತೂ ಹಿಂಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸತ್ತೋಗ್ಬಿಟ್ರು. ಆದರೆ ಈಗ ನಾನು ಒಬ್ಬನೇ ಏನು ಮಾಡಿದೆ, ನಾನು ಸಿಗಾಕೊಂಡ್ಬಿಟ್ರೆ ಅವರು ಎಲ್ಲ ಸೇರಿಕೊಂಡು ಸಾಯಿಸ್ಬಿಡ್ತಾರೆ ಅಂತ ಸೈನಿಕ ಅಂದ್ಕೊಂಡು ಅವನು ಎಲ್ಲೇ ಕುರಿ ಕಾಯೋರು ಇದ್ನಲ್ಲ ಅವ್ರಿಗೆ ಹೇಳಿದ್ನಂತೆ, ಕುರಿ ಕಾಯೋರಿಗೆ, ಇದು ನನ್ನ ಯಾರೋ ಸಾಯಿಸೋಕ್ಕೆ ಅಂತ ಬರ್ತಾ ಇದ್ದಾರೆ, ನಾನು ಅವರಿಂದ ತಪ್ಪಿಸ್ಕೊಳ್ಬೇಕು, ಅದಕ್ಕೆ ಎಲ್ಲಾದರೂ ಜಾಗ ಇದ್ದರೆ ನೋಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಅಲ್ಲಿ ಕುರಿ ಕಾಯೋರಿದ್ರಲ್ಲ, ಅವರು ಬಂಡೆಗಳಿದೆ, ಬಂಡೆ ಮಧ್ಯದಲ್ಲಿ ನೀವು ಕೂತ್ಕೊಂಡ್ಬಿಡಿ, ನೀವು ಕಾಣಲ್ಲ, ಅವ್ರಿಗೂ ಗೊತ್ತಾಗಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬಂಡೆ ಕೆಳಗಡೆ ನಮಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಒಂದು ಕೆಲಸ ಮಾಡಿ, ನೀವು ನನ್ನ ಇಲ್ಲಿ ಮರಳೈತಲ್ಲ, ಈ ಮರಳನ್ನು ಸ್ವಲ್ಪ ಇದು ಮಾಡಿಬಿಟ್ಟು ಆ ಮರಳು ತೆಗೆದುಬಿಟ್ಟು ನನ್ನ ಮರಳು ಒಳಗಡೆ ಊತಾಕ್ಬಿಡಿ ಅಂತ ಹೇಳಿದ್ರಂತೆ. ಅದಕ್ಕೆ ನಾವು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನಿಮ್ಗೆ ಏನು ಬೇಕು ಕೇಳಿ, ಅದನ್ನು ನಾನು ಕೊಡ್ತೀನಿ, ಆದರೆ ನನ್ನ ಈ ಮರಳು ಒಳಗಡೆ ನನ್ನ ಊತಾಕ್ಬಿಡಿ, ಇಲ್ಲಾಂದರೆ ಅವರು ನನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳಿದ್ರಂತೆ. ಅದಕ್ಕೆ ನಮಗೆ ಸಕ್ಕರೆ ಬೇಕು ಅಂತ ಕೇಳಿದ್ರಂತೆ ಕುರಿ ಕಾಯೋರು. ಅದಕ್ಕೆ ಹೌದಾ, ಹಾಗಾದರೆ ಈ ಮರಳು ತೆಗೆದ್ಬಿಟ್ಟು ಈ ಮರಳು ಒಳಗಡೆ ನನ್ನ ಮುಚ್ಚಾಕ್ಬಿಡಿ, ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ನಾನು ಹಾಕ್ತೀನಿ, ಆವಾಗ ನಿಮಗೆ ಎಷ್ಟು ಸಕ್ಕರೆ ಬೇಕಿದ್ರೂ ಕೂಡ ನೀವು ತಗೊಂಡು ಹೋಗ್ಬೋದು ಅಂತ ಹೇಳಿದ್ರಂತೆ. ಆವಾಗ ಅವರು ಆ ಮರಳು ತೆಗೆದ್ಬಿಟ್ಟು ಅಲ್ಲಿ ಊತಾಕ್ಬಿಟ್ರಂತೆ. ಅದನ್ನೇ ಮಾರ್ಬನ್ ಗೈಬ್ ಬಂದುಬಿಟ್ಟು ಅದನ್ನು ಜೀವಂತ ಸಮಾಧಿನ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ನಾವು ಏನೇ ಕೇಳಿಕೊಂಡ್ರು, ಏನೇ ನೆರವೇರಬೇಕು ಅಂದರೂ ಕೂಡ ಅವ್ರ ಹತ್ರ ನಾವು ಭಕ್ತಿಯಿಂದ ನಾವು ಆ ಸಮಾಧಿ ಹತ್ರ ನಿಂತ್ಕೊಂಡು ಬೇಡ್ಕೊಂಡ್ರೆ ಪ್ರತಿಯೊಂದು ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ. ನಾವು ಆವಾಗವಾಗ ಬರ್ತಾ ಇರ್ತೀವಿ. ಅದೇ ಸ್ಟೋರಿ ನನಗೆ ಫಸ್ಟು ನಾನು ವೀಡಿಯೋ ಮಾಡಿದ್ನಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಡೀಟೇಲಾಗಿ ಹೇಳಿದೆ. ಇಲ್ಲಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ. ಮತ್ತು ಅದು ದರ್ಗದಿಂದ ಹಿಂದ್ಗಡೆ ಬಂದರೆ ಗಗನಚುಕ್ಕಿ ಇದೆ. ಫಸ್ಟ್ ನಾವು ಆ ಕಡೆಯಿಂದ ನಿಂತ್ಕೊಂಡು ನೋಡಿದ್ದು, ಈಗ ಈ ಕಡೆಯಿಂದ ನಾನು ತೋರಿಸ್ತಾ ಇರೋದು. ಇದು ದರ್ಗದ ಹಿಂದೆಗಡೆನೇ ಇದೆ. ಫಸ್ಟು ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಹೋಗಿ ನೋಡಿದ್ದು. ಇಷ್ಟೇ ಈ ಸ್ಟೋರಿ, ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ನನಗೆ ಅಷ್ಟು ಸ್ಟೋರಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಫಸ್ಟು ನಮ್ಮ ಅತ್ತೆಯವರು ಎಲ್ಲ ಹೇಳ್ಕೊಡ್ತಾಯಿದ್ರು, ಆದರೆ ನಮ್ಮ ಹಸ್ಬೆಂಡ್ಗೂ ಕೂಡ ಅಷ್ಟು ಗೊತ್ತಿಲ್ವಂತೆ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ನಾವು ಕೂಡ ಈಗ ಮನೆಗೆ ಅಂತ ಹೋಗ್ತಾ ಇದ್ದೀವಿ, ತುಂಬ ಮಳೆ ಬರ್ತಾ ಇದೆ.